ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ. ಡಾಕ್ಟರ್ APJ ಅಬ್ದುಲ್ ಕಲಾಂ ಅವ್ರಿಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ, DV ಗುಂಡಪ್ಪನವ್ರಿಗೆ, ಸರ್ಕಾರಿ ಉರ್ದು ಶಾಲೆ ಮೈನ್ ಶಾಲೆ ಇದು. ಈ ಶಾಲೆಯ ಮಕ್ಕಳು ಯಾವುದಕ್ಕೂ ಕಡಿಮೆ ಇಲ್ಲ. ವಿದ್ಯಾಭ್ಯಾಸ ಆಗಿರ್ಬೋದು, ಸರಿಯಾದ ಶಾಲೆಗೆ ಬರೋದಕ್ಕಾಗಿರ್ಬೋದು, ಸರಿಯಾದ ಸಮಯಕ್ಕೆ ಊಟವನ್ನು ಮಾಡೋದಕ್ಕಾಗಿರ್ಬೋದು, ತಂದೆ ತಾಯಿ ಹೇಳಿದಂತ ಕೆಲಸವೂ ಮಾಡೋಕ್ ಕೂಡ ಉರ್ದು ಶಾಲೆ ಮೈನ್ ಶಾಲೆಯ ಮಕ್ಕಳು ಎಲ್ಲದಕ್ಕೂ ರೆಡಿ ಇದ್ದಾರೆ. ಇವತ್ತು ವಿಶೇಷವಾಗಿ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲರನ್ನು ಕೂಡ ಆವಾಗಲೇ ಸ್ವಾಗತ ಮಾಡಿದಿರಿ. ಪ್ರಾಥಮಿಕ ಶಾಲಾ ಶಿಕ್ಷಣ ಸಂಘದ ಉಪಾಧ್ಯಕ್ಷ ಆಗಿರುವಂತಹ ನಾಗಮಂಗಲ ಹರೀಶ್ ಸರ್ ಅವರೇ, ನಮ್ಮ ನಗರ ಘಟಕ ಅಧ್ಯಕ್ಷರಾದಂತಹ ಫ್ಯಾನ್ಸಿ ಮಂಜಣ್ಣನವರೇ, ಗ್ರಾಮಾಂತರ ಅಧ್ಯಕ್ಷರಾಗಿರುವಂತಹ ಸನವಾಡಿ ನಯಾಜಣ್ಣನವರೇ, ರಮತುಲ್ಲಾರವರೇ, ಇದ್ರೀಸ್ ರವರೇ, ಉಮೇಶ್ ರವರೇ, ಜಯರಾಮಣ್ಣನವರೇ, ನವೀದ್ ರವರೇ, ಮತ್ತೊಬ್ರು ಮುತ್ಯಾಲಪೇಟೆ ನವೀದ್ ಅಣ್ಣನವರೇ, ಹಾಗೆ ಎಲ್ಲ ಮಾಧ್ಯಮ ಮಿತ್ರರು, ಆಗ ನನ್ನೆಲ್ಲ ಸ್ನೇಹಿತರು, ಸಂಘಟನೆಯ ಎಲ್ಲ ಮುಖಂಡರು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ಇವತ್ತು ಫೈಜುಲ್ಲಾ ಸಾರು ಒಂದ್ 2 ದಿನಗಳ ಹಿಂದೆ ನನ್ನನ್ನ ಮತ್ತೆ ಹರೀಶ್ ಸರ್ನ ಒಂದ್ ಮಾತು ಕೇಳ್ತಾರೆ. ನಮ್ಗೆ ಶಾಲೆಗೆ ಫ್ಯಾನ್ ಕೊಡ್ಸಿದ್ದೀರಾ, ಸಂತೋಷ. ಹೆಲ್ತ್ ಕ್ಯಾಂಪ್ಗಳನ್ನ ಮಾಡಿದಿರಿ, ಸಂತೋಷ. ನಮಗೆ ಒಂದು ಚಿಕ್ಕದೊಂದು ಕೊರತೆ ಇದೆ ಅಂದಾಗ ಹೇಳಿ ಸರ್, ಏನ್ ಬೇಕಾದ್ರೂ ಮಾಡ್ತೀವಿ ಅಂತ ಒಂದ್ ಹೇಳಕ್ ಇಷ್ಟಪಡ್ತೀನಿ. ಒಬ್ಬ ಮನುಷ್ಯ ಮತ್ತೊಬ್ಬ ಮನುಷ್ಯನ ಅವನ ಮನಸ್ಫೂರ್ತಿಯಾಗಿ ಇನ್ನೊಬ್ಬ ಮನುಷ್ಯನ ಕೇಳಿದಾಗ ಅವನ ಹತ್ರ ಇಲ್ಲ ಅಂದ್ರೂ ಕೂಡ ಕೇಳಿರುವಂತ ವ್ಯಕ್ತಿ, ಎದುರುಗಡೆ ವ್ಯಕ್ತಿ ನಾವು ಅರ್ಥ ಮಾಡ್ಕೋಬೇಕು. ಈ ವ್ಯಕ್ತಿ ನಮ್ಮನ್ನ ಕೇಳಿದಾರೆ, ಏನಕ್ಕೆ ಒಳ್ಳೇದಕ್ಕೆ ಕೇಳಿದಾರ, ಕೆಟ್ಟದಕ್ಕೆ ಕೇಳಿದಾರ, ಯಾರಿಗೋಸ್ಕರ ಕೇಳಿದಾರೆ ಅಂತ ಅದನ್ನ ಪ್ರತಿಯೊಬ್ಬ ನಾಯಕನು ಕೂಡ ಅರ್ಥ ಮಾಡ್ಕೋಬೇಕು. ವೇದಿಕೆ ಮೇಲೆ ಆಸೀನರಾಗಿರೋರು ಕೂಡ, ಕಾಂಗ್ರೆಸ್ ಅವರು ಕೂಡ, BJP ಅವರು ಕೂಡ, JDS ಅವರು ಕೂಡ. ಯಾಕೆ 3 ಪಕ್ಷಗಳ ಹೇಳ್ತಿಗೆ ಇಷ್ಟಪಡ್ತೀನಿ ಅಂದ್ರೆ, ಬರೀ ಆಶ್ವಾಸನೆಗಳನ್ನ ಮಾತ್ರ ಕೊಡ್ತಾರೆ ಈ ಪಕ್ಷದವರು. ಏನ್ 3 ಪಕ್ಷಗಳಿದ್ದಾರೆ, ಬರೀ ಆಶ್ವಾಸನೆಗಳನ್ನ ಮಾತ್ರ ಕೊಡ್ತಾರೆ. ಅದ್ರಲ್ಲಿ ಕೆಲವರು ಮಾತ್ರ ಮಾಡ್ತಾರೆ, ಅದನ್ನ ಒಪ್ಕೊಂತೀನಿ. ಇನ್ ಕೆಲವರು ಮಾತ್ರ ಬಿಲ್ಡಪ್ ಕೊಡ್ತಾರೆ. ಯಾಕೆ ಅಂದ್ರೆ, ನೀವ್ ಯಾರಿಗೂ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ ನನಗೆ. ನಿಮ್ಮ ಊರುಗಳಲ್ಲಿರುವಂತಹ ಶಾಲೆಗಳನ್ನ ಉಳಿಸ್ಕೊಳ್ಳಿ, ನಿಮ್ಮ ಊರುಗಳಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಮುಂದಿನ ಭವಿಷ್ಯವನ್ನ ತಿಳಿಸ್ಕೊಡೋದಕ್ಕೆ ನೀವು ಮೊದಲ ಆದ್ಯತೆ ಕೊಡ್ಬೇಕಾಗುತ್ತೆ. ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ, ಇವತ್ತಿನ ಮಕ್ಕಳೇ ನಾಳಿನ ಪ್ರಜೆಗಳು. ನೀವು ರಾಜಕೀಯದಲ್ಲಿ ಇರ್ಬೋದು, ನಿಮ್ಮ ರಾಜಕೀಯ ನೀವು ಬೆಳೆಸ್ಕೊಳ್ಳಕ್ಕಿದ್ದೀರ ಅಷ್ಟೇ ಕೆಲವೊಂದು ಜನ. ಇನ್ ಕೆಲವೊಂದು ಜನ ಸಹಕಾರ ಕೊಡ್ತಿದ್ದಾರೆ. ಅದಕ್ಕೋಸ್ಕರ ನಾನು ದಯವಿಟ್ಟು ನಿಮ್ಮ ರಾಜಕೀಯ ವ್ಯಕ್ತಿಗಳಲ್ಲೇ ನಾನು ಮನವಿ ಮಾಡ್ಕೊಂತೀನಿ, ಒಂದು ಸಂಘಟನೆ ಅಧ್ಯಕ್ಷನಾಗೆ ಮಕ್ಕಳಿಗೆ ವಿದ್ಯಾಭ್ಯಾಸನ ಕೊಡಿ. ಮಕ್ಕಳಿಗೆ ಮುಂದಿನ ಒಂದು ಪೀಳಿಗೆಗೆ ನಮ್ಮ ಊರುಗಳಲ್ಲಿರುವಂತಹ ಶಾಲೆಗಳನ್ನ ಉಳಿಸ್ಕೊಳ್ಳಿ. ಸರ್ಕಾರಿ ಶಾಲೆ ಕನ್ನಡ ಆಗಿರ್ಬೋದು, ಉರ್ದು ಶಾಲೆಗಳಾಗಿರ್ಬೋದು. ಯಾಕೆಂದ್ರೆ 20 ಶಾಲೆಗಳು, ಸುಕುಮಾರಣ್ಣ ನಮ್ಮ ರವೀಣ್ ಎಲ್ಲೇ ಇದ್ದಾರೆ, 20 ಶಾಲೆಗಳು ಹೆಚ್ಚಾಗಿ ಬಂದ್ ಆಗ್ತಾ ಇದಾವೆ ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿ. ನೋವಾಗುತ್ತೆ. ಶಾಲೆಗಳನ್ನ ಬಂದ್ ಮಾಡ್ಲಿಕ್ಕೆ ಈಸಿ, ಆದ್ರೆ ಶಾಲೆಗಳನ್ನ ಮತ್ತೆ ತರಲಿಕ್ಕೆ ತುಂಬಾ ಕಷ್ಟ ಇದೆ. ಸುಕುಮಾರಣ್ಣ, ಶಾಲೆಗಳನ್ನ ರವಿ ಸರ್, ಶಾಲೆಗಳನ್ನ ತಗೋಬೇಕು, ಒಂದು ಹೊಸ ಶಾಲೆ ಕಟ್ಟಡ ಮಾಡ್ಬೇಕು ಅಂದ್ರೆ ತುಂಬಾ ಕಷ್ಟ ಇದೆ. ಅದಕ್ಕೋಸ್ಕರ ನಾವು ಏನು ಕರ್ನಾಟಕ ರಕ್ಷಣಾ ವೇದಿಕೆ ಎಲ್ಲ ಮುಖಂಡರು ಕೂಡ ಸೇರಿ, ರಕ್ಷಣಾ ವೇದಿಕೆಯಿಂದ ಎಲ್ಲೂ ಸ್ಟ್ರೆಂತ್ ಕಡಿಮೆ ಇದೆ, ಉರ್ದು ಶಾಲೆ ಆಗಿರ್ಬೋದು, ಕನ್ನಡ ಶಾಲೆ ಆಗಿರ್ಬೋದು, ಸರಿ ಸಮಾನವಾಗಿ ನೋಡುತ್ತೇವೆ ನಾವು. ಕರ್ನಾಟಕ ರಕ್ಷಣಾ ವೇದಿಕೆ ದೀನದಲಿತರು, ಕೂಲಿ ಕಾರ್ಮಿಕರು, ಬಡವರು, ಅವರು ಇವರು, ಸಾಕಾರರು ಯಾರು ಇಲ್ಲ ಇಲ್ಲಿ. ಎಲ್ಲರನ್ನು ಕೂಡ ಸಮಾನವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಮುಳಬಾಗಿಲು ತಾಲೂಕಲ್ಲಾಗಿರ್ಬೋದು, ನಮ್ಮ ಜಿಲ್ಲೆಯಲ್ಲಾಗಿರ್ಬೋದು, ನಮ್ಮ ರಾಜ್ಯದಲ್ಲಾಗಿರ್ಬೋದು, ಅದನ್ನ ದಾರಿಯನ್ನ ಹೇಳ್ಕೊಡ್ತಾ ಇರುವಂತ ನಮ್ಮ ಜನಮೆಚ್ಚಿದ ನಮ್ಮ ಸಮರಸಿಂಹ TA ನಾರಾಯಣಗೌಡರು. ನಾವು ಸಭೆಗಳಲ್ಲಿ ಕೂರ್ತಾಗ ನಮ್ಮನ್ನ ಒಳಗಡೆ ಸಭೆಗಳಲ್ಲಿ ಫೋನ್ ಹಲೋ ಇರಲಿಲ್ಲ, ಪಿನ್ ಹಾಕದ ಶಬ್ದ ಬರುತ್ತೆ. ಆ ಶಿಸ್ತನ್ನು ಪಾಲನೆ ಮಾಡ್ತಾ ನಮ್ಗೆ ಕಳ್ಸಿಕೊಡ್ತಿದ್ರು ನಮ್ಮ ರಾಜ್ಯಾಧ್ಯಕ್ಷರು, ನಮ್ಮ ಜಿಲ್ಲಾಧ್ಯಕ್ಷರು. ಆ ದಾರಿಯಲ್ಲಿ ಬರ್ತಿರುವಂತ ನಾವೆಲ್ಲರೂ ಕೂಡ. ಅದಕ್ಕೋಸ್ಕರ ಇವತ್ತು ನನ್ನ ಹುಟ್ಟು ಹಬ್ಬದ ಪ್ರಯುಕ್ತ ನಮ್ಮ ಹರೀಶ್ ಸರ್ ಅವರು, ಇಲ್ಲ ಫೈಜುಲ್ಲಾ ಸರ್ ಅವರು ಕೇಳಿದ್ದಾರೆ, ಮಕ್ಕಳಿಗೆ ಏನಾದ್ರು ಮಾಡ್ಲೇಬೇಕು ಅಂದಾಗ, ಇಲ್ಲ ಸರ್ ನಾನು ಬರಲ್ಲ, ನನ್ನ ಹುಟ್ಟು ಹಬ್ಬದ ದಿವಸ ನಾನು ಮಾಡ್ಕೊಳಕ್ ಇಷ್ಟ ಇಲ್ಲ ಅಂತ ಹೇಳಿದಾಗ, ಹರೀಶ್ ಅವ್ರು ಇಲ್ಲ ನೀವು ದೇವಸ್ಥಾನಕ್ಕೆ ಬರ್ತಾ ಇದ್ದೀರಾ, ಅದನ್ನ ನಾವು ಒಪ್ಕೊಂತೀವಿ, ಉರ್ದು ಶಾಲೆಗೆ ಪ್ಲೇಟ್ಗಳನ್ನ ಕೊಡ್ಲಿಕ್ಕೆ ಬರ್ಲೇಬೇಕು ಅಂದ್ರು. ಆಯ್ತು ಸರಿ ಅಂತ ಹೇಳಿದಾಗ, ಯಾಕೆ ಅಂದ್ರೆ ಎಲ್ಲರ ಅಭಿಪ್ರಾಯವು ನನ್ನ ಅಭಿಪ್ರಾಯ, ಅವ್ರೆಲ್ಲರದು ಅಭಿಪ್ರಾಯ ಆದ್ಮೇಲೆ ನಂದೇ ಒಂದು ಅಭಿಪ್ರಾಯ ಆದ್ರೆ ಅದು ಸರಿ ಇರೋದಿಲ್ಲ ಅಂತ ಹೇಳಿಬಿಟ್ಟು, ಅದಕ್ಕೋಸ್ಕರ ಇವತ್ತು ನಮ್ಮ ಉರ್ದು ಮೈನ್ ಶಾಲೆಗೆ ಬಂದು ಈ
ಊಟ ಮಾಡುವಂತಹ ತಟ್ಟೆಗಳನ್ನ ಮಕ್ಕಳಿಗೆ ವಿತರಣೆ ಮಾಡ್ತಾ ಇದೀವಿ. ಒಂದ್ ಹೇಳಕ್ ಇಷ್ಟಪಡ್ತೀನಿ, ಉರ್ದು ಶಾಲೆಗಾಗಿರ್ಬೋದು, ಕನ್ನಡ ಶಾಲೆಗಾಗಿರ್ಬೋದು, ನೀವ್ ಏನು ಕೇಳಿದ್ರು ಕೂಡ ಸರ್ಕಾರದಿಂದ ಏನ್ ಅನುದಾನವನ್ನ ಬರುತ್ತೆ ನೀವು ತಗೊಳ್ಳಿ. ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಏನ್ ಬೇಕು ನೀವು ಕೇಳಿ, ನಾವು ನಿಮಗ್ ಕೊಡ್ತೇವೆ. ಶಿಕ್ಷಕರ ಬೆನ್ನೆಲುಬಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಯಾವತ್ತೂ ಕೂಡ ಮಕ್ಕಳಿಗೋಸ್ಕರ ಯಾವತ್ತೂ ನಿಲ್ಲುತ್ತೆ. ಹಗಲು ರಾತ್ರಿ ಏನು ಇಲ್ಲದಂತೆ ಏನ್ ಬೇಕಾದ್ರೂ ಕೂಡ ನಾವು ಮಕ್ಕಳ ವಿದ್ಯಾರ್ಥಿಗಳಿಗೋಸ್ಕರ ನಿಲ್ತೀವಿ ಅಂತ ಈ ಸಂದರ್ಭ ಹೇಳ್ತಾ, ಇವತ್ತು ಮತ್ತೊಂದು ನಮ್ಮ ಇದ್ರೀಸ್ ಎಲ್ಲಿದ್ದಾನೆ, ಇದ್ರೀಸ್ ಅವ್ರೆ, ಮತ್ತೊಂದು ನಮ್ಮ ಫೈಜುಲ್ಲಾ ಸರ್ ಹೇಳಿದ್ದಾರೆ ಈ ಸ್ಕೂಲ್ಗೆ ಒಂದು ಬೀರು ಬೇಕು ಅಂತ ಹೇಳ್ಬಿಟ್ಟು ಅದನ್ನ ತಾವು ಅರೇಂಜ್ ಮಾಡಬೇಕಾಗುತ್ತೆ. ಇದ್ರೀಸ್ ಅವರು ಈ ಶಾಲೆಗೆ ಒಂದು ಬೀರುವನ್ನ ಕೊಡುಗೆಯನ್ನ ಕೊಡ್ತಾರೆ. ರೈತ ಬೆಳೆಸುವಂತ ಅನ್ನ ನಾವು ಎಷ್ಟು ಕ್ಲೀನ್ ಆಗಿ ಎಷ್ಟು ನಿಧಾನಕ್ಕೆ ನಾವು ಒಂದು ತಟ್ಟೆ ಬೇಕಾಗುತ್ತ, ಅದರಲ್ಲಿ ತಿಂದಾಗ ಆ ರೈತನ ಬೆಳೆದಿರುವಂತಹ ಬೆಳೆ ಏನಿದೆ ಅದನ್ನ ನಮ್ಗೆ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಒಂದು ಅನ್ನವೂ ಕೂಡ, ಒಂದು ತುತ್ತು ಅನ್ನವನ್ನು ಕೂಡ ನಾವು ಬಿಡದೆ ಯಾವ್ದು ಕೂಡ ವೇಸ್ಟ್ ಮಾಡಬಾರ್ದೆ. ಅದಕ್ಕೋಸ್ಕರ ಈ ಮಕ್ಕಳಿಗೊಂದು ಕೊಡ್ತಾ ಇದೀವಿ. ಅದಕ್ಕೋಸ್ಕರ ನಿಮ್ಗೆಲ್ರಿಗೂ ಕೂಡ ವಿದ್ಯಾರ್ಥಿಗಳಿಗೆ ಒಳ್ಳೇದಾಗ್ಲಿ. ಕುಡುಮಲ ಗಣಪತಿ ಆಶೀರ್ವಾದ ಸದಾ ನಿಮ್ಗಿರ್ಲಿ. ಬಾಬಾ ಹೈದರ ಸಬ್ದರ್ ಗುರುಗಳ ಆಶೀರ್ವಾದ ಸದಾ ಮಕ್ಕಳಿಗಿರ್ಲಿ. ಮುಂದಿನ ಒಂದು ಜೀವನವನ್ನ ಸುಗಮವಾಗಿ ಸಂತೋಷದಿಂದ ಸಡಗರದಿಂದ ಈ ಒಂದು ಜೀವನವನ್ನ ಸಾಗಿಸೋಣ ಅಂತ ಈ ಸಂದರ್ಭ ಹೇಳ್ತಾ, ಮಾನವನು ಕೊಟ್ಟಿದ್ದು ಮನೆ ತನಕ, ದೇವರು ಕೊಟ್ಟಿದ್ದು ಕೊನೆ ತನಕ. ಇವಾಗ ಮಾನವನ್ ಯಾರಿಗೋ 1 ಲಕ್ಷ ರೂಪಾಯಿ ಕೊಟ್ಟ ಅಂದ್ಕೊಳ್ಳಿ, ಅದೆಷ್ಟು ದಿನ ತಿಂತೀವಿ ನಾವು? 1 ತಿಂಗಳಲ್ಲಿ 15 ದಿವಸ ತಿಂತೀವಿ. ಅದು ದೇವ್ರು ಕೊಟ್ಟಾಗ ಶಾಶ್ವತವಾಗಿ ನಾವು ತಿಂತೀವಿ, ನಮ್ಮ ಮಕ್ಕಳು ತಿಂತಾರೆ. ಅದಕ್ಕೋಸ್ಕರ ಒಳ್ಳೆ ಕೆಲಸಗಳನ್ನ ಮಾಡೋಣ, ಒಳ್ಳೆ ನಿರ್ಧಾರಗಳನ್ನ ತಗೋಣ. ನೀವೆಲ್ಲರೂ ಕೂಡ ಮಕ್ಕಳು ಏನು ಒಳ್ಳೆ ದಾರಿಯಲ್ಲಿ ಹೋಗ್ಬೇಕು. ನಿಮ್ಮ ಬೆನ್ನೆಲುಬಾಗಿ ನಾವ್ ಯಾವತ್ತೂ ಕರ್ನಾಟಕ ರಕ್ಷಣಾ ವೇದಿಕೆ ಇರುತ್ತೆ. ಮಾಧ್ಯಮ ಮಿತ್ರರು ಇರ್ತಾರೆ, ಪತ್ರಕರ್ತರು ಇರ್ತಾರೆ, ಮುಳಬಾಗಿಲು ತಾಲೂಕಿನ ಜನ ಎಲ್ಲ ನಿಮ್ಮ ಬೆನ್ನೆಲುಬಾಗಿರ್ತಾರೆ ಅಂತ ಸಂದರ್ಭ ಹೇಳ್ತಾ, ಇವತ್ತು ನನ್ನ ಹುಟ್ಟು ಹಬ್ಬದ ದಿವಸ ನನ್ನನ್ನು ಕರೆಸಿ 1-2 ಮಾತನ್ನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ವೇದಿಕೆ ನಮ್ಮ ಜಮೀಲಣ್ಣ, ನನ್ನ SDMC ಅಧ್ಯಕ್ಷ ಜಮೀಲಣ್ಣ ಅವರು ಕೂಡ ಅಷ್ಟೇ ಖುದ್ದಾಗಿ ನಮ್ಗೆ ಕೇಳ್ತಾರೆ, ಸರ್ ನಮ್ಮ ಸ್ಕೂಲ್ ಬನ್ನಿ, ನಮ್ಮ ಸ್ಕೂಲ್ ಕೊಡ್ಬೇಕು, ನೀವೇನಾದ್ರೂ ಎಲ್ಲಾ ಶಾಲೆಗಳು ಕೊಡ್ತಾ ಇದೀರ ಅಂತ. ಅವ್ರು ಕೇಳಿದಾಗ ಅವ್ರಿಗೂ ನಾವ್ ಇಲ್ಲ ಅನ್ನಿಲ್ಲ, ನಮ್ಮ ಕೈಲಾಸ ಸಹಕಾರ ಮಾಡ್ಕೊಂಡ್ ಬರ್ತಾ ಇದೀವಿ. ಇನ್ನೊಂದು ಹೇಳಕ್ ಇಷ್ಟಪಟ್ಟು ನನ್ನ ಭಾಷಣ ಮುಗಿಸ್ತೇನೆ. ಏನು 2,000 ರೂಪಾಯಿಗಳನ್ನ ಎಲ್ಲಿ ಸ್ಟ್ರೆಂತ್ ಕಡಿಮೆ ಇದೆ ಅದು ಕರ್ನಾಟಕ ರಕ್ಷಣಾ ವೇದಿಕೆ ಕೊಡ್ತಾ ಇದೆ. 1 ವರ್ಷ ನಾವು ಕೊಡೋದಿಲ್ಲ. ಏನೋ ನಾನು ಹೇಳ್ದಲ್ಲ ಅವಾಗಲೇ, ಬೇರೆ ಕೆಲವೊಂದು ಪಕ್ಷಗಳು ಕೆಲವೊಂದು ಜನ ಸರಿ ಇದಾರೆ, ಕೆಲವೊಂದು ಸರಿ ಇಲ್ಲ. ಅವ್ರು ಹೇಳ್ಬಿಟ್ಟು ಸುಮ್ಮನೆ ಬಿಡ್ತಾರೆ, 1 ವರ್ಷನೋ ಇಲ್ಲ ಅದೇನೋ ಸದ್ಯಕ್ಕೆ ನೋಡ್ಕೊಂತಾರೆ ಅಷ್ಟೇ. ನಮ್ ಕರ್ನಾಟಕ ರಕ್ಷಣಾ ವೇದಿಕೆ ಹಂಗಲ್ಲ. ಕರ್ನಾಟಕ ರಕ್ಷಣಾ ವೇದಿಕೆ ಭೂಮಿ ಮೇಲೆ ಎಷ್ಟು ದಿನಗಳ ಕಾಲ ಇರ್ತದೋ ಅಷ್ಟೊಂದು ದಿನಗಳ ಕಾಲವೂ ಕೂಡ ಮುಳಬಾಗಿಲು ತಾಲೂಕಿನಲ್ಲಿ ಎಲ್ಲಿ ಸ್ಟ್ರೆಂತ್ ಕಡಿಮೆ ಇರ್ತದೋ ಅಲ್ಲಿ 2,000 ರೂಪಾಯಿಗಳ ಪ್ರತಿ 1 ವರ್ಷನೂ ಕೊಡ್ತೀವಿ. ಅದಕ್ಕೋಸ್ಕರ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಸಂದರ್ಭ ಹೇಳ್ತಾ, ನಾವೆಲ್ಲರೂ ಕೂಡ ಒಂದು ತಾಯಿ ಮಕ್ಕಳಂತೆ ಸಾಗೋಣ ಅಂತ ಈ ಸಂದರ್ಭ ಹೇಳ್ತಾ, ನಾನು 2 ಮಾತನ್ನ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲಾ ಮಾಧ್ಯಮ ಮಿತ್ರರಿಗೆ ಒಂದ್ ಸುತ್ತ, ಹಾಗೆ ಈ ಶಾಲೆ ಎಲ್ಲ ಮುಖ್ಯ ಶಿಕ್ಷಕರು, ಸಿಬ್ಬಂದಿ ವರ್ಗದವರು, ಮತ್ತೆ ಅಡುಗೆ ಮಾಡೋದು ನನ್ನ ತಾಯಿಂದ್ರು ಕೂಡ, ಅವ್ರಿಗೂ ಕೂಡ ಒಂದ್ ಸುತ್ತ ನಾನು ಮಾತು ಮುಗಿಸ್ತಾ ಇದ್ದೀನಿ. ಈ 2 ಮಾತು ಮಾತಾಡ್ಲಿಕ್ಕೆ ಅವಕಾಶ ಮತ್ತೊಂದ್ ಸಾರಿ ಎಲ್ಲರಿಗೂ ಧನ್ಯವಾದ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ನಮಸ್ಕಾರ.